ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಈ ಲಾಗ್ ಸ್ಟಾರ್ಟ್ ಆಗಿಂದ ಮುಂಚೆ ಒಂದು ವಿಡಿಯೋ ಬರುತ್ತೆ, ಇದನ್ನ ನೋಡಿ. ಏನು ಬೇಕೋ ಅದನ್ನ ಹೆಲ್ಪ್ ಮಾಡ್ತೀವಿ. ಏನು ಒಂದು 2%, ಅವ್ನಿಗೊಂದು% ರೆಮ್ಯುನರೇಷನ್ ಕೊಟ್ಬಿಡಪ್ಪ ಸರ್. ಆಮೇಲೆ 1K ಸಬ್ಸ್ಕ್ರೈಬರ್ ಆದ್ರೆ ಲೈವ್ ಬರಬೇಕು, ಹುಡುಗರಿಗೆಲ್ಲ ಪಾರ್ಟಿ ಕೊಡ್ಬೇಕು, ಸರಿನಾ? ಓಕೆ. ನಾನು ಇವ್ರು ಹೇಳಿರೋದಕ್ಕೆಲ್ಲ ಓಕೆ ಅಂದೆ. ಇವ್ರು ಹೇಳ್ದಂಗೆಲ್ಲ ಆಗ್ಬಿಟ್ರೆ ಫ್ರೆಂಡ್ಸ್, ಪಕ್ಕ ಇವ್ರು ಏನು ಹೇಳ್ತಾರೋ ಅದು ನಾನು ಮಾಡ್ತೀನಿ ಫ್ರೆಂಡ್ಸ್. ನೆನ್ನೆ ಹಾಕಿದ್ದು ಟ್ರಿಮ್ಮರ್ ಚಾರ್ಜಿಂಗ್ ಎತ್ಕೊಂಡು ಇವತ್ತು ನಾನು ಈ ಥರ ಶೇವ್ ಮಾಡ್ಕೊಂಡಿದ್ದೀನಿ. ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿಕೊಂಡೆ, ಎಷ್ಟು ಬರುತ್ತೋ ಅಷ್ಟು ಅದು ಮಾಡಿಕೊಂಡು ನೋಡ್ರಿ ಎಷ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾನು ಹೋಗಿದ್ದೆ, ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮುಗಿಸಾದ್ಮೇಲೆ ಟೀ ಕೊಟ್ಟರು ಮನೆಯಲ್ಲಿ, ಟೀ ಕುಡ್ಕೊಂಡೆ. ಹಂಗೆ ನಾಷ್ಟ ರೆಡಿ ಆಗಿದೆ ಅಂತ ಹೇಳಿದ್ರು, ನಾಷ್ಟ ತಿನ್ಕೊಂಡೆ 3 ಇಡ್ಲಿ. ಅದಾದಮೇಲೆ ನಾನು ಎಲ್ಲರೂ ಹೋಗಿ ಹೋಗ್ಬೇಕಂದ್ರೆ ಒಳ್ಳೆ ಕಣ್ಣಿಗೆ ಹೋಗ್ಬೇಕಾದ್ರೆ ಕುಂಕುಮ ಇಕ್ಕೊಂಡೆ. ಈಚೆ ನಮ್ಮ ಅಕ್ಕನ ಮಗ ನಿಂತ್ಕೊಂಡು ಬಾಯ್ ಮಾಡ್ತಾಯಿದ್ದ. ಅಲ್ಲಿಂದ ಮನೆಗೆ ಈಚೆ ಬಂದೆ ಫ್ರೆಂಡ್ಸ್. ಫುಲ್ ಸೈಕಾಗಿತ್ತು ವೆದರ್ ಅಂತ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿದ ತಕ್ಷಣ ನಮ್ಮ ಏರಿಯಾ ಗಣೇಶ ಇದು, ನಮ್ಮ ಗಣೇಶನ ದೇವಸ್ಥಾನಕ್ಕೆ ಒಂದು ಕೈ ಮುಕ್ಕೊಂಡು ಒಳ್ಳೇದಾಗಲಿ ಅಂತ ಹೋಗೋ ಕೆಲಸ. ಹಂಗೆ ಹೋಗ್ತಾಯಿದ್ದೆ ವಿಡಿಯೋ ಮಾಡಿಕೊಂಡು ಏರಿಯಾದಲ್ಲಿ. ನೋಡ್ರೆ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್, ಫುಲ್ ಸೈಕಾಗಾಯಿತು. ಅಯ್ಯೋ ಬೆಳಗ್ಗೆ ಈ ಥರ ಮಳೆ ಬಂತಲ್ಲ ಅಂತ ವೇಟ್ ಮಾಡ್ತಾಯಿದ್ದೆ ಬಸ್ ಸ್ಟಾಪಲ್ಲಿ. ಹಾಗೆ ಬಸ್ಸು ಬಂತು, ಬಸ್ ಹತ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಫುಲ್ ಸೈಕಾಗಿ ಕಾಣಿಸ್ತಾಯಿದ್ವಿ ವೆದರು. ಈ ಚಿಟಪಟ ಮಳೆಯಲ್ಲೂ ಒಂದು ಗುಡ್ ನ್ಯೂಸ್ ಫ್ರೆಂಡ್ಸ್. ನನಗೆ ಒಬ್ಬ ಸರ್ ಬಂದರು. ಅವರು ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅವರು ನಾನು ಫೋನ್ ಇಸ್ಕೊಂಡು ಫುಲ್ ವೀಡಿಯೋ ನೋಡಿದ್ರು. ಆಮೇಲೆ ಅವರೇ ಸ್ವತಃ ಸಬ್ಸ್ಕ್ರೈಬ್ ಮಾಡಿದ್ರು. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಫ್ರೆಂಡ್ಸ್ ಈ ವಿಡಿಯೋ ಮುಖಾಂತರ. ಹಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ರೆ ಇಲ್ಲೊಂದು ದೃಶ್ಯ ನೋಡಿ ಫ್ರೆಂಡ್ಸ್. ಇವು ಆಂಟಿ ಮಳೆಯಲ್ಲಿ ನೆನೆಬೇಡದು ಅಂತ ಛತ್ರಿ ಹಾಕೋತಾರೆ, ಆದರೆ ಬಸ್ಸೆಲ್ಲೂ ಛತ್ರಿ ಓಪನ್ ಮಾಡ್ಕೊಂಡು ಬಂದರೆ ಹಿಂಗೆ ಆಗೋದಿಲ್ಲ ಫ್ರೆಂಡ್ಸ್. ಅತಿ ಬುದ್ಧಿವಂತಿಕೆ ಏನು ಮಾಡೋದು ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇವಾಗ ಬಸ್ಸು ಬೇಗ ಬಂತು ಅಂತ ಖುಷಿ ಪಡಲ, ಇಲ್ಲ ನಾನು ಟ್ರಾಫಿಕಲ್ಲಿ ತಗ್ಲಾಕೊಂಡೆ ಅಂತ ದುಃಖ ಪಡಲ, ಒಂದು ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಆದರೂ ಈ ಮಳೆ ಮಾತ್ರ ಹೆವಿ ಟಾರ್ಚರ್ ಕೊಡ್ತೈತೆ. ಆದರೂ ಫ್ರೆಂಡ್ಸ್, ಈ ಬೆಂಗಳೂರಲ್ಲಿ ಮಳೆ ಮತ್ತು ಟ್ರಾಫಿಕ್ ಕೈಲಿ ತಗ್ಲಾಕೋಬಿಟ್ರೆ ಹೆವಿ ಹಿಂಸೆ ಫ್ರೆಂಡ್ಸ್. ತುಂಬ ತಲೆನೋವು ಬಂದ್ಬಿಡುತ್ತೆ ಫ್ರೆಂಡ್ಸ್. ಹಿಂಗೆ ಒಬ್ಬನೇ ಮಳೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ಫ್ರೆಂಡ್ಸ್. ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ವೀಡಿಯೋ ಗ್ಯಾಪ್ ಬಂತು ಫ್ರೆಂಡ್ಸ್. ರೀಸೆಂಟಾಗಿ ಮ್ಯಾರೇಜ್ ಕ್ಯಾನ್ಸಲ್ ಆಗಿ ಇನ್ನೊಬ್ಬ ಹುಡುಗನ ಜೊತೆ ಮದುವೆ ಅದರೆಲ್ಲ ಆ ವಿಡಿಯೋ ಫ್ರೆಂಡ್ಸ್ ಹೆವಿ ವೈರಲ್ ಆಗಿತ್ತಲ್ಲ ಅದು. ನಾವು ಹುಡುಗರು ಎಷ್ಟೊಂದು ಕಷ್ಟಪಡ್ತಿರ್ತೀವಿ, ಏನೋ ಒಂದು ಸಾಧನೆ ಮಾಡಿರ್ತೀವಿ, ಅದಾದಮೇಲೆ ಒಂದು ಮದುವೆ ಅಂತ ಹೋಗ್ತೀವಿ, ಈ ಥರ ಮೋಸ ಆಗ್ಬಿಡುತ್ತಲ್ಲ ಫ್ರೆಂಡ್ಸ್. ಏನು ಮಾಡೋದು, ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಆ ಹುಡುಗಿ ಹೆಂಗೋ ಲೈಫ್ ಸೆಟ್ಲ್ ಆಯಿತು, ಈ ಹುಡುಗನ ನೆಕ್ಸ್ಟ್ ಲೈಫ್ ಸೆಟ್ ಮಾಡ್ಕೋಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.